ಅಯ್ಯೋ ಇಂಜಿನಿಯರ್ ಎಲ್ಲ ಬಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟವ್ರಲ್ಲ. ಇನ್ನು ಅವ್ರನ್ನೇನು ಕರ್ಕೊಂಡು ಬಂದು ಮಾಡಿ ಸ್ಕೆಚ್ ಹಾಕ್ಸೋ ಅವಶ್ಯಕತೆ ಏನಿಲ್ಲ. ಏ ನಮ್ಮ ಬೇಲ್ದಾರರು ಅವರು ಇವ್ರನ್ನೇ ಚೆನ್ನಾಗಿ ಕಟ್ತಾರೆ ಎಲ್ಲಾನು ಮನೇನ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಸರಿನಾ. ಅಯ್ಯೋ 3-4 ತಿಂಗಳಾಗಿ ನೀನ ಕೊಟ್ಟಿಗೆ ಕಟ್ಟೋದು, ನೀನು ಎಷ್ಟು ಕಟ್ಟಬೇಕು ಫಸ್ಟು ಜಾಸ್ತಿ ದುಡ್ಡು ಗಿಡ್ಡಾಕೆಲ್ಲ ಕಟ್ಟೋದು ಬೇಡ. ಈಗ ಸದ್ಯ ಈಗ ಹಸುಗಳು ನೋಡ್ಕೊಂಬಿಟ್ಟು ಬರಕ್ಕೆ ಹೋಗೋಣ. ಹಸುಗಳು ಅಲ್ಲೆಲ್ಲ ತೊಳಿ ಚೆನ್ನಾಗವಂತೆ. ಇನ್ನು 3-4 ತಿಂಗಳು ಬೇಕು ಬಿಟ್ಕೊಂಡು ಇಷ್ಟು ಹಸುಗಳು ಬೇಕು ಅಂದ್ರೂ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ಮೊದಲೇ ಕೇಳಿ ವಿಚಾರ ಮಾಡಿ ಎಲ್ಲ ಮಾಡಿದರೆ ನಮಗೂ ಒಳ್ಳೇದಲ್ವಾ. ಹಾ, ನೀವೂ ಸರಿಯಾಗಿ ಹೇಳಿದ್ರಿ. ಫಸ್ಟೇ ಹೋಗ್ಬಿಟ್ಟು ಎಲ್ಲನೂ ಮಾತಾಡ್ಕೊಂಡ್ಬಿಟ್ಟು ಬರೋದು ಎಷ್ಟೋ ವಾಸಿ. ಈಗ ಒಂದು ಸ್ಟಾರ್ಟಿಂಗ್ ಕಡಿಮೆ ಒಂದು 10 ದಿವಸ ತಗೊಬಿಟ್ಟು ಬರೋಣ. ಯಾಕಂದ್ರೆ ಒಂದೇ ಸಲ ಎಲ್ಲ ನೋಡ್ಕೊಳಕ್ಕೆ ನಮ್ಮ ಅಮ್ಮ ನೋಡ್ಕೊಂತೀನಿ ಬಿಡೋ ಮಗ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತೈತೆ. ಆದ್ರೂ ಸುಮ್ಮನೆ ಎಕ್ಕ ಸಾಗೋಗ್ಬಿಡ್ತದೆ. ಶಾನೆ ತಂದ್ಬಿಟ್ಟು ನಮ್ಮ ಕೈಲಿ ಮಾಡೋಕ್ಕಾಗ್ದಿದ್ದಂಗೆ ತಲೆ ಕೆರ್ಕೊಂಡು ಬೇಜಾರು ಮಾಡ್ಕೊಂಡು ಕುಂತ್ಕೊಂಡು ಅವೆಲ್ಲ ಬೇಕಾ? ಅವೆಲ್ಲ ಕಷ್ಟ. ಅದಕ್ಕೆ ಫಸ್ಟ್ ಒಂದು 10 ದಿವಸ ತಗೊಬಿಟ್ಟು ಬಂದರೆ ಆಮೇಕಿಂದ ಉಳ್ದಿರೋದನ್ನ ನೋಡ್ಕೋಬೋದು. ಹಾ ಈಗ ವಿಚಾರಿಸ್ಕೊಂಡು ಬರೋಣ ಯಾವ ತಳಿ ಚೆನ್ನಾಗಿರ್ತದೆ. ಅದ್ರಾಗೂ ಲಾಸು ಗೀಸು ಎಲ್ಲ ವಿಚಾರಿಸ್ಬೇಕಲ್ಲ. ಒಂದೊಂದು ಹಸುಗಳು ಸತ್ತೋಯ್ತವೆ, ಅದ್ರ ಬಗ್ಗೆ ಎಲ್ಲ ಒಂದ್ಸಲ ಫಸ್ಟು ತಿಳ್ಕೊಂಡ್ಬಿಡ್ಬೇಕು. ನಿನ್ನ ಗಂಡ ನಿನ್ನ ಬುಡಕ್ಕೆ ಮೂಲ ಕಾರಣನೇ ಈ ಮಳ್ಳಿ. ನೋಡ್ದೆ ಈ ಮಳ್ಳಿಯ ಎಂತ ಮಳ್ಳಿ ಕೆಲಸ ಮಾಡ್ತಾಳೆ ಅಂತ ಹೇಳಿ ನಿನ್ನ ಗಂಡನ ಸರಿಯಾಗಿ ಬುಟ್ಟಿಗೆ ಹಾಕೊಂಡವಳೆ. ಈ ಮಳ್ಳಿಯಿಂದನೇ ಕಣಮ್ಮ ಎಲ್ಲ ಆಗ್ತಿರೋದು. ಥೂ, ಇವಳೇನಾದ್ರೂ ನನ್ನ ಗಂಡನ ಕಡೆಯಿಂದ ದೂರ ಆಗೋಗ್ಬಿಟ್ರೆ ನನ್ನ ಗಂಡ ಅವಾಗ ನಾನು ಹೇಳ್ದಂಗೆ ಕೇಳ್ತಾನೆ, ನಾನು ಹಿಂದೆ ಬಂದೇ ಬರ್ತಾನೆ. ಈ ಮಳ್ಳಿ ಇರೋ ಗಂಟನೂ ಥೂ ಏನು ಕೆಲಸನೂ ಆಗಕ್ಕಿಲ್ಲ. ಇವಳನ್ನ ನನ್ನ ಗಂಡನ ಮೊದಲು ದೂರ ಮಾಡಬೇಕು. ಹೌದೌದು, ಮೊದಲು ದೂರ ಮಾಡಬೇಕು. ನಿನಗೆ ಮೆಟ್ಟ ತಕೊಂಡು ಹೊಡೆದ್ರು ಬುದ್ಧಿ ಬರಲಿಲ್ಲ ನಿನಗೆ. ಲೋಪರ್ ನನ್ನ ಮಗನೇ, ಇನ್ನು ಏನು ತಕೊಂಡು ಹೊಡೆದ್ರೆ ನಿನಗೆ ಬರ್ತದೆ? ನಿನಗೆ ನೋಡು ಬಾಯಿಗೆ ಬರ್ತದೆ ಮಗನೇ. ಸುಮ್ಕೆ ಇಲ್ಲಿಂದ ಓದಣೆ ಸರಿ, ಇಲ್ಲ ಅಂದ್ರೆ ಕೆರಕಿತ್ತೋಯ್ತವೆ. ಬಂದ್ಬಿಡ್ತಾನೆ ನಮ್ಮ ಹಿಂದೆ ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು ಮೊದಲು ನೀನು ಎಂಡ್ರನ್ನ ನೆಟ್ಗಿಕ್ಕ ಹೋಗು. ಆಮೇಕಿಂದ ಬಂದು ಅಳಿವಂತೆ. ಅಲ್ಲಿ ನೋಡಿ ನೀನು ಎಂಡ್ರ ನನ್ನ ಗಂಡನಿಂದ ಬಿದ್ದು ಹಾಳು ಮಾಡಿ ಬಿಸಾಕ್ತಾವಳು ನನ್ನ ಗಂಡನ. ನೀನು ನೋಡು ನಮ್ಮಿಂದ ತಿರ್ಕೊಂಡು ಬಿದ್ದಿದ್ಯಾ ಬೇವರ್ಸಿ ಇದ್ದಂಗೆ. ನೀನಂತೂ ನೋಡು, ನೀನು ಎಷ್ಟು ಕಿತ್ತಾಕೊಂಡ್ರು ಅಂದ್ರೆ ನನಗೆ ನಿನ್ನ ಮೇಲೆ ನೋವು ಬರಕಿಲ್ಲ. ನೀನು ಮಾಡಿರೋದೆಲ್ಲ ಸಾಕು. ಅಯ್ಯೋ ಕಮ್ಲಿ, ನಾನು ನನ್ನ ಹೆಂಡ್ತಿನ ವಾಪಸ್ ಕರ್ಕೊಳಕ್ಕೆ ಅಂತ ನೀನು ಪಿಲ್ಲನ್ ಮಾಡ್ತಿರೋದು ಅರ್ಥ ಮಾಡ್ಕ. ನೀನು ನಾನು ನನ್ನ ಹೆಂಡತಿ ಸಿಗ್ತಾಳೆ, ನಿನ್ನ ಗಂಡ ಸಿಗ್ತಾನೆ. ನಾವಿಬ್ರು ಜಗಳ ಮಾಡ್ಕೊಬಿಟ್ರೆ ಇಬ್ರು ಅಂದರೆ ಅವರಿಬ್ರು ಚೆನ್ನಾಗಿರ್ತಾರೆ, ನಾನು ನೀನು ಕಿತ್ತಾಡ್ಕೋಬೇಕಾಯ್ತದೆ. ನೋಡು ಅವ್ರಿಬ್ರು ಎಂಥ ಸಂದಕವ್ರೆ ಅಂತ ಹೇಳ್ಬಿಟ್ಟು ಈಗ ನಾವು ಹಂಗೆ ಇಬ್ರು ಚೆನ್ನಾಗಾಗ್ಬಿಟ್ರೆ ಅವ್ರಿಬ್ರಿಗೂ ಚೆನ್ನಾಗಿ ಬುದ್ಧಿ ಕಲಿಸ್ಬೋದು. ಅದು ನಿನ್ನಂತೊಂದು ಜೊತೆ ಮಳ್ಳಿ ನನ್ನ ಮಗನ ಜೊತೆ ಸೇರ್ಕೊಂಡು ಸರಿ ಮಾಡ್ಬೋದಾ? ಮೊದಲು ನೀನು ಹೆಂಡ್ತಿನ ಕರ್ಕೊಂಡಿಲ್ಲ ನಾ ಆಳ್ ಬಿದ್ದೋಗು. ಆಮೇಲೆ ನನ್ನ ಗಂಡನಂತ ತಾನಾಗೇನೇ ಬರ್ತಾನೆ. ನಿನ್ನಿಂದನೇ ಎಲ್ಲ ಹಾಳಾಗೋಗಿದ್ದು. ನನ್ನ ಜೀವನ ಸರ್ವನಾಶ ಆಗಿದ್ದೆ ನಿನ್ನಿಂದ. ನನ್ನ ಜೀವನನ ಸರ್ವನಾಶ ಮಾಡಿದ್ದೇನೆ ನೀನು. ನೆನ್ಪಿರ್ಬೇಕಲ್ವ ನಿನಗೆ? ಚೆನ್ನಾಗಿ ನೆನ್ಪಿರ್ಬೇಕಲ್ವ? ಸರ್ವನಾಶ ಮಾಡ್ಬಿಟ್ಟಿದ್ಯಾ ನೀನಂತೂ. ಲೋಫರ್ ಇದ್ದಂಗೆ ನೀನಂತೂ. ನೋಡು, ಸುಮ್ಮನೆ ನನ್ನ ತಂಟೆಗೆ ಬರಬೇಡ. ನನ್ನ ಗಂಡು ಹೆಂಗೆ ವಾಪಸ್ ಕರ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಸುಮ್ಕೆ ನೀ ತೊಲಗು. ಕಮ್ಲಿ, ವಾಪ ಮಾಡ್ಕೋಬೇಡ ಕಮ್ಲಿ. ನಾನು ಹೇಳೋದನ್ನು ಕೇಳು. ನಾನೇ ನಿನ್ನಿಂದ ಬಿದ್ದೆ ಅಂದರೆ ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿಲ್ಲ. ಸುಮ್ಮನೆ ನಾನೇ ದಿನ ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಹೇಳ್ತಿಲ್ಲ. ಅದೇ ನೀನು ನಿನ್ನ ಗಂಡನ ಕರ್ಕೊಂಡು ದೂರ ಹೋಗು, ನಾನು ನನ್ನ ಹೆಂಡ್ತಿನ ಕರ್ಕೊಂಡು ದೂರ ಹೋಗ್ತೀನಿ. ಆವಾಗ ಇಬ್ಬರೂ ಸಂದಕ್ಕಿರ್ಬೋದು. ನೀನು ಚೆನ್ನಾಗಿರ್ಬೋದು, ನಾನು ಚೆನ್ನಾಗಿರ್ಬೋದು. ಈಗ ಅವರಿಬ್ಬರು ಜೊತೆಗಿರೋದಕ್ಕೆ ತಾನೇ ಇಷ್ಟೆಲ್ಲ ಆಯ್ತಿರೋದು. ನಾನು ನನ್ನ ಹೆಂಡ್ತಿ ಹಿಂದೆ ಬಿದ್ದಿದ್ದೀನಿ. ನನ್ನ ಜೊತೆ ಬಾ ಅಂತ ಹೇಳ್ಬಿಟ್ಟು ನನ್ನ ಹೆಂಡ್ತಿ ಮನಸ್ಸು ಬೆಣ್ಣೆ ಇದ್ದಂಗೆ ಆದಷ್ಟು ಬೇಗ ಕಾರೋಗ್ಬಿಡ್ತದೆ. ಹೆಂಗೋ ನನ್ನ ಹೆಂಡ್ತಿ ಹಿಂದೆ ಬಿದ್ದು ಭಿಕ್ಷೆ ಎತ್ತಿ ಹೆಂಗೋ ನನ್ನ ಹೆಂಡ್ತಿನ ವಾಪಸ್ ಕರ್ಕೊಂಡು ಹೋಗ್ತೀನಿ. ನೀನು ಅಷ್ಟೇ ಹೆಂಗನ ಮಾಡಿ ಅವನಲ್ಲ ನಿನ್ನ ಗಂಡ ಅವನು ಒಸಿ ನೈಸ್ ಮಾಡಿಬಿಟ್ಟು ನೀನು ಕರ್ಕೊಂಡು ಹೋಗ್ಬಿಡು. ಅಪ್ಪ, ನಿಂದು ಪ್ರಾಬ್ಲಮ್ ಸಾಲ್ವ್, ನಂದು ಪ್ರಾಬ್ಲಮ್ ಸಾಲ್ವ್. ಇಬ್ಬರು ನೆಮ್ಮದಿಯಾಗಿರ್ಬೋದು. ಆಮೇಲೆ ನಿನ್ನ ತಂಟೆಗೆ ನಾನು ಬರಲ್ಲ, ನಮ್ಮ ತಂಟೆಗೆ ನೀನು ಬರಬೇಡ. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ಹೆಂಗೆ ಡೀಲ್ ಓಕೆನಾ? ಅಮ್ಮ, ಏನಮ್ಮ ಮಾಡೋದು? ಈ ಬೇವರ್ಸಿ ನನ್ನ ಮಗನ ಮೇಲೆ ನನಗೆ ಯಾವ ಕಡೆಯಿಂದ ನಂಬಿಕೆ ಬರಕಿಲ್ಲ ಕಣಮ್ಮಿ. ಈ ಹಾಳಾದ ಬೇವರ್ಸಿಯಿಂದ ನನಗೆ ನೆಮ್ಮದಿನೇ ಇಲ್ಲ. ದೊಡ್ಡ ಬೇವರ್ಸಿ ನನ್ನ ಮಗ ಇವನು. ಈಗ ಅವನೇ ನನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾವನ? ಇಲ್ಲ ತಾನೆ, ಅವನ ಪಾಡ್ಗೆ ಅವನಿರ್ತಾನೆ, ನಮ್ಮ ಪಾಡು ನಾವಿರೋದು ಅಷ್ಟೇನೇ. ನೋಡು, ನಿನ್ನ ಪಾಡಿಗೆ ನೀನಿರು. ಏನೋ ಒಂದು ಮಾಡಿ ನಾವು ನನ್ನ ಗಂಡನ ವಾಪಸ್ ಕರ್ಕೊಳ್ಳೋದು ಹೆಂಗೆ ಅಂತ ನೋಡೋಣ. ತಪ್ಪು ಮಾಡ್ಬಿಟ್ಟಿದೀವಿ ಕಣಮ್ಮ, ಏನೋ ಒಂದು ಮಾಡಬೇಕು. ಸರಿ, ಫಸ್ಟು ಇವತ್ತೇನು ಬೇಡ, ನಾಳೆ ನಾಡಿದ್ರಾಗ ಹೋಗ್ಬಿಟ್ಟು ಹೊಸ ನೋಡ್ಕೊಂಬಿಟ್ಟು ಬರೋಣ. ನಾನು ಹೊಲದ ಕಡೆ ಹೋಗ್ತೀನಿ. ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ನಮ್ಮ ಅಪ್ಪಂದು ಎಲ್ಲ ಇವಾಗ ನಾನೇ ನೋಡ್ಕೊತಾ ಇದ್ದೀನಲ್ವಾ. ಮೊದಲಾಗಿದ್ರೆ ಕೆಲಸ ಇರ್ತಿರಲಿಲ್ಲ. ಈಗ ನಮ್ಮ ಅಪ್ಪನ ಹೊಲ್ತಕ್ಕೆ ಜಾಸ್ತಿ ಬರೋಕ್ಕೆ ಬಿಡ್ತಾ ಇಲ್ಲ. ನೀರು ಕಟ್ಟೋದು, ಕೆಲಸದವ್ರನ್ನ ನೋಡ್ಕೊಳ್ಳೋದು ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಅಂತೂ ಏನೂ ಮಾಡಲಿಲ್ಲ ನಾನು. ಇನ್ನು ಮುಂದೆ ಆದರೂ ಏನಾರು ಮಾಡೋಣ, ಅಪ್ಪ ಅಮ್ಮನ ಇನ್ನು ಮುಂದೆ ಏನಾದರೂ ನೆಮ್ಮದಿಕ್ಕಾನ ಅಂತ ಹೇಳ್ಬಿಟ್ಟು ಈಗ ಏನೋ ಒಂದು ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಅದಕ್ಕೇ ಈಗ ಹೊಲ್ತಕ್ಕೆ ಹೋಗ್ಬಿಟ್ಟು ನೀರು ಕಟ್ಬಿಟ್ಟು ಬರ್ತೀನಿ. ಈ ಬೊಡ್ಡೆತನವು ಏನೋ ಮಾಡ್ತಾವ್ರೆ. ಅಲ್ಲಿ ನನ್ನ ಮೊಮ್ಮಗನ ಗುರಾಯಿಸ್ಕೊಂಡು ನಿಂತವ್ರಲ್ಲ ಇವ್ರು 3 ಜನನೂ. ಏನಾರ ಸ್ಕೆಚ್ಚು ಪಚ್ಚು ಆಗ್ತಾವ್ರ ಅಂತ ಹೇಳ್ಬಿಟ್ಟು ಏನಾರ ಸ್ಕೆಚ್ ಆಗ್ತಾವಳೆ ಅನ್ನಿಸ್ತದೆ. ಒಂದು ನನ್ನ ಮೊಮ್ಮಗನ ಸಾಯಿಸ್ಬಿಡ್ತಾಳ, ಇಲ್ಲಾಂದ್ರೆ ನನ್ನ ಮೊಮ್ಮಗನ ಜೊತೆ ಸೇರ್ಕೊಬಿಡಕ್ಕ ಅಂತನೇನೋ ಗೊತ್ತಾಯ್ತಿಲ್ವಲ್ಲ. ಈ ಪದ್ದಿಗೆ ಹೇಳ್ತಾನೇ ಇದ್ದೀನಿ ಮನೆಯಾಳಿಗೆ ಮದುವೆ ಮಾಡಿ ಅಂದರೆ ದರ್ಬೇಸಿ ಕೇಳೋದೇನೇ ಇಲ್ಲ. ಹೇಳಿದ್ದೇನಾರ ಕೇಳ್ತಾರ ಈ ಸಸಿಗಳು? ಅವ್ರು ಹೇಳ್ದಂಗೆ ಆಗಬೇಕು. ಈ ಕಂಬ್ಳಿ ಸರಿಯಾಗಿ ಕ್ಯಾಚ್ ಹಾಕತ್ತಾಳ ಅವಾಗ. ನೋಡ್ದ ನನ್ನ ಹೆಂಡತಿ ಜೊತೆ ಹೆಂಗೆ ನುಲ್ಕೊಂಡು ಮಾತಾಡ್ತಾನೆ. ಅದು ಅಷ್ಟೊತ್ತರಿಂದ ಮಾತಾಡ್ತಾನೆ ಅಂದರೆ ಅವರಿಬ್ರು ಮಧ್ಯೆ ಏನೋ ಐತಿ ಅಂತನೇ ಅರ್ಥ. ನೋಡು ಲವ್ ಶುರುವಾಗೋಗ್ಬಿಟ್ಟಿರ್ಬೇಕು. ನನಗೂ ಹಂಗೆ ಅನ್ನಿಸ್ತೈತೆ. ನನ್ನ ಗಂಡಂಗೆ ಲವ್ವೇ ಶುರುವಾಗಿರೋದು.
ಅದಕ್ಕೆ ನನ್ನ ಮೊದಲನೇ ಸಲ ನೋಡ್ಬೇಕಾದ್ರೂ ಹಿಂಗೇ ನೋಡ್ತಾ ಇದ್ದ. ಇವಾಗ ಇವಳು ಹಿಂಗೇ ನೋಡ್ತಾವನೆ ಅಂತಂದ್ರೆ ಅವ್ರಿಬ್ರು ಮಧ್ಯೆ ಪ್ರೀತಿ ಐತಿ ಅಂತಾನೆ ಅರ್ಥ. ಈಗ ಪ್ರೀತಿ ಪ್ರೇಮ ನಾಲಾಯಕ ಕೆಲಸದೆಲ್ಲ ಬಿಟ್ಬಿಟ್ಟು ಈಗ ಸದ್ಯಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಯೋಚನೆ ಮಾಡು. ನಿನ್ ಗಂಡ ಅವಳ ಹಿಂದೆ ಹೋಯ್ತಾ ಇದ್ರೆ ನೀನ್ ಇನ್ನೇನ್ ಮಾಡ್ತೀಯಾ ನೋಡು, ಹೆಂಗನ ಮಾಡಿ ನಿನ್ ಗಂಡು ನೀನ್ ಪಡ್ಕ ಅಷ್ಟೇನೆ. ನಮ್ಗೆ ಅಂತ ಇನ್ ಯಾರು ಸಿಗಕ್ಕಿಲ್ಲ ನೋಡಿ. ಇವಾಗ ಎಲ್ಲ ಫೇಮಸ್ ಆಯ್ತವನಿ, ಏನೇನೋ ಬಿಸ್ನೆಸ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಹೇಳಿ ಚೆನ್ನಾಗಿ ದುಡಿಯೋ ಟೈಮಾಗೆ ನೀನ್ ಒಳ್ಳೆ ತಿಕ್ಳು ತರ ಆಡ್ಬೇಡ. ನಿನ್ ಗಂಡನ್ನ ಹೊಲಸ್ಕೊಳ್ಳೋದು ನೋಡು. ಲೇ ಮನಿಯಾಳಿ ಮಾಡ್ತೀನಿ, ಏನ್ ಅವತಾರ ಆಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಬ್ಬಬ್ಬಬ್ಬಬ್ಬ ಅವತಾರದಾಗ ಅವತಾರಗಳಲ್ಲ ನೋಡ್ಕೊತೀನಿ. ನಿಮ್ಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮೊಮ್ಮಗನ್ನೇ ನೀನು ಸ್ಕೆಚ್ ಹಾಕೊಂಡು ನನ್ನ ಮೊಮ್ಮಗನ ಮೇಲೆ ನೀನು ಕಣ್ಣಿಕ್ಕಿದೆಯಲ್ವಾ, ತೋರಿಸ್ತೀನಿ. ಅಮ್ಮ ಅವ್ನು ಓದ ಹೊಲ್ತಕ್ಕೇನೋ ಹೋಯ್ತೀನಿ ಅಂತ ಹೇಳ್ತಿದ್ನಲ್ಲ, ಓದ ನೋಡು. ಏನಿಬ್ರು ಜೊತೆಗೆ ನಡ್ಕೊಂಡು ಹೋಯ್ತಿದ್ದಂಗವ್ರೆ. ಅದೇನ್ ಚೆನ್ನಾಗಿ ಕಾಣಿಸ್ತಾವ ನಿನ್ ಗಂಡ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಅವನಿಂದೆ ಹೋಯ್ತಾವಳೆ. ಅವನಿಗಿನ್ನ ಅಂದ್ರೆ ನಿನ್ ಗಂಡುಗಿನ್ನ ನಾನೇ ಚೆನ್ನಾಗಿದ್ದೀನಿ ತಾನೇ. ನಿನ್ನ ಹೆಂಡತಿ ಅಂತ ತ್ರಿಪುರ ಸುಂದ್ರಿನ? ಓಹೋ, ನನಗಿನೇನು ಅವಳು ಚೆನ್ನಾಗಿಲ್ಲ ತಾನೇ? ನಾನು ಹೇಳಿದ್ದು ನನ್ನ ಹೆಂಡತಿ ಬಗ್ಗೆ. ಅವನೇನ್ ಚೆನ್ನಾಗಿಲ್ವಲ್ಲ ನಿನ್ ಗಂಡ, ಆದ್ರೂ ಅದ್ ಹೆಂಗ್ ನಾನು ಮುಟ್ಬಿಟ್ಟು ಅವನಿಂದೆ ಓತಾವಳೆ ಅಂತ. ಸುಂದ್ರ ನೋಡಕ್ ಸುಂದರವಾಗಿದ್ರೆ ಸಾಕು. ಮನ್ಸಾಗೆಲ್ಲ ಮನೆಯಾಳ ಬುದ್ಧಿ ನಿನಗೆ ಇರೋದು. ಇನ್ ಬಂದ್ಬಿಡ್ತಾಳೆ ನಿಂಗೆ ನೋಡು. ಸುಮ್ಮನೆ ನನಗೆ ಟೈಮ್ ವೇಸ್ಟ್ ಮಾಡಬೇಡ. ನಿನ್ನ ಹೆಂಡ್ತಿನ ಕರ್ಕೊಂಡೆಲ್ಲ ಹೋಗಿ ಸಮಾಧಾನ ಮಾಡಿ ಹೊಸಿ ಸಂಸಾರ ಮಾಡೋದು ಕಲ್ತ್ಕ. ನಾನು ನನ್ನ ಗಂಡನಿಂದ ಹೆಂಗೋ ಹೋಗಿ ಕೊಯ್ಯೋ ಕಾಲು ಹಿಡ್ಕೊಂಡು ನಾನು ಸಂಸಾರ ಮಾಡೋದು ಕಲ್ತ್ಕತೀನಿ. ಹೆಂಗೋ ಇಬ್ರು ಮಣ್ತಿನ ಕೆಲಸ ಮಾಡ್ಬಿಟ್ಟಿದೀವಿ ತಾನೇ, ಈಗ ಅದನ್ನ ಸೊರ್ ಮಾಡೋದು ನೋಡು. ಆಯ್ತು. ಹೋಗಿ ದರ್ಬೇಶಿ ನನ್ನ ಮಗ ಈ ಮ್ಯಾನೇಜರ್ ಇಂದ ಅದು ಹೆಂಗ್ ಬಿದ್ದೆ ಅಂತ ನಂಗೆ ಗೊತ್ತಾಯ್ತಿಲ್ಲ ಕಣಮ್ಮ. ಏನೋ ದೊಡ್ಡ ಬುದ್ಧಿವಂತ ಅಂತ ಅನ್ಕೊಂಡಿದ್ದೆ, ಆದ್ರೆ ಶತದ ದಡ್ ನನ್ನ ಮಗ ಇವನಂತ ದಡ್ ನನ್ನ ಮಗನ ನೋಡೇ ಇಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ಏನು ಗೊತ್ತಾಗಕ್ಕಿಲ್ಲ, ಒಳ್ಳೆಯರು ಕೆಟ್ಟವರು ಬುದ್ಧಿವಂತ ದಡ್ಡ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಬಾ, ನಿನ್ ಗಂಡಂಗೆ ಏನಾರ ಒಂದು ನೈಸ್ ಮಾಡೋಣ. ನೋಡು ನಿನ್ ಗಂಡ ಅವನೇ ನಿಧಾನಕ್ಕೆ ಹೋಗ್ಬಿಟ್ಟು ಏನೋ ಒಂಚೂರು ರೀ ಏನಾರ ಕೆಲಸ ಮಾಡ್ಕೊಡ್ಲಾ, ಏನಾರ ಮಾಡ್ಲಾ ಅಂತ ಹೇಳ್ಬಿಟ್ಟು ನೈಸಾಗಿ ಕೇಳು. ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಅವನು ಏನೋ ಗೇಯ್ಸ ಕೆಲಸ ಏನೋ ಮಾಡ್ತಾವನೆ ನೋಡು. ಈಗ ಹೆಂಗೋ ನಿಮ್ಮ ಅತ್ತೆ ಮನೆಗೆ ಬೇರೆ ಬಿಟ್ಕೊಬಿಟ್ಟವಳೆ ಅವನ್ನ, ಹೆಂಗೋ ಮನೆನಾಗ ಚೆನ್ನಾಗಿರ್ಬೋದು. ಹೋಗು. ಹೊಲ ಚೆನ್ನಾಗೈತೆ, ಚೆನ್ನಾಗಿ ಉಳುಮೆ ಮಾಡ್ತಾವನೆ ನಿನ್ ಗಂಡ. ಏಯ್ ದರ್ಬೇಸಿ ನಾಯಿ ನನ್ನ ಮಗನೇ, ನೀನು ನನ್ನಿಂದ ಯಾಕಲ ಬಂದೆ? ನೀನ್ ಹೆಂಡತಿಯಿಂದ ಹೋಗಂತ ತಾನೇ ಬೊಗಳಿದ್ ನಾನು. ನೀನ್ ಹೆಂಡತಿಯಿಂದ ಹೋಗೋದ್ಬಿಟ್ಟು ನನ್ನಿಂದ ಯಾಕೆ ಬರ್ತಾ ಇದೆಯಾ ನೀನು? ನಾನು ಹೆಂಡತಿಯಿಂದನೇ ನೀವು ಹೋಗೋಣ ಅಂತ ಹೋದೆ. ಅದ್ ನೋಡಿದ್ರೆ ಕಾರ್ ಹತ್ಕೊಂಡು ಹೊಂಟೋಗ್ಬಿಡದ. ಅದಕ್ಕೆ ಇನ್ನು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು. ಅವಳಂತೂ ಅವಳನ್ನ ಬುಟ್ಟಿಗೆ ಹಾಕೊಳಕ್ಕಂತೂ ಆಗ್ಲಿಲ್ಲ ಇವಾಗ. ಅದಕ್ಕೆ ನಿನ್ನಿಂದನೇ ನಾ ಬಂದೆ, ನೀನೇನ ಹೊಸಿ ಪಿರುತಿ ತೋರಿಸ್ತೀಯೇನೋ ಅಂತ ಹೇಳ್ಬಿಟ್ಟು. ಬರ್ಬಾರ್ದು ಪಾಪ ಎಲ್ಲ ಬರ್ಲಿ, ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಮಗನೇ. ನಾನಂತೂ ಸಾಯ್ ಬಡ್ದ್ಬಿಟ್ಟು ಹೋಗ್ಬಿಡ್ತೀನಿ. ನಿನ್ ಮಕ್ಕೆ ನೀನ್ ಅದ್ ಹೆಂಗ್ಲಾ ನಮ್ಮ ಮನೆಗೆ ಬಂದ್ಬಿಟ್ಟು ಬುದ್ಧಿವಂತ ನಂಗೆ ತೋರ್ಸ್ಕೊತಾ ಇದ್ದೆ ನೀನು. ಲೋಪರ್ ನನ್ನ ಮಗನೇ, ಕ್ಯಾರಕಿ ತೊಯ್ತವೆ. ಮೊದ್ಲೋಗಿ ಎಂಡ್ರನ್ನ ಬುದ್ಧಿ ಕಲ್ಸೋದ್ ಕಲ್ತ್ಕ. ಕಾರಾಗ ಹೋದ್ಲಂತೆ, ನೀನು ಹಿಂದೆಗಡೆ ಬಸ್ ಹತ್ಕೊಂಡು ಹೋಗ್ಬೇಕಿತ್ತು. ಬೋಸ್ ಚಾರ್ಜ್ಗೂ ಕಾಸಿಲ್ಲ, ಕೊಟ್ರೆ ಬಸ್ ಹತ್ಕೊಂಡು ಹೋಯ್ತೀನಿ. ಅಮ್ಮ ಬಿಡು, ಇವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಬುದ್ಧಿ ಅಂತೂ ಬರಲ್ಲ. ಈಗ ನನ್ನಿಂದ ಬಂದು ಏನ್ ಮಾಡ್ತೀಯಾ? ನಾನು ನೀನು ಹಿಂಗೆ ಜೊತೆಗೆ ಓಡಾಡ್ತಾ ಇದ್ರೆ ಎಲ್ಲರೂ ತೆಪ್ಪಾಗಿ ತಿಳ್ಕೊಂಡು ನಾವೀರ ಒಂದಾಗ್ಬೇಕು ಅಂತ ಹೊಂಟಿದೀವಲ್ಲ, ಅವರು ದೂರ ಹೊಂಟೋಗ್ಬಿಡ್ತಾರೆ. ನಿಂಗೆ ಯಾಕೆ ಅರ್ಥ ಆಯ್ತಿಲ್ಲ ನಿಂಗೆ? ಮೊದಲು ನೀನು ಹೆಂಡ್ತಿನ ಕರ್ಕೊಂಡು ಹೋಗಿ ನೀನು ಎತ್ತನ. ಹೂನಲ್ವಾ, ಇಬ್ರು ಜೊತೆಗಿದ್ರೆ ಅವ್ರಿಬ್ರು ಉರ್ಕೊಬಿಟ್ಟು ಹೊಂಟೋಗ್ಬಿಡ್ತಾರೆ. ಅಯ್ಯೋ, ಒಂದೊಂದ್ ಕಿತ್ತ ನನ್ನ ತಲೆನಾಗೆ ಬುದ್ಧಿನೇ ಬರಲ್ಲ ಒಂದೊಂದ್ ಕಿತ್ತ. ಇರು ಹೋಯ್ತೀನಿ. ಇವ್ರಾಗ್ಲೇ ಎತ್ತೊಂಟೋಗ್ಬಿಟ್ರು, ಇವ್ರು ಕಾಣೆ ಆಗೋಗ್ಬಿಟ್ಟಲ್ಲ. ಈ ಮ್ಯಾನೇಜರಿಂದ ನನಗೆ ನೆಮ್ಮದಿಲ್ಲ ಕಣವ. ಇವ್ ಇಲ್ಲೇ ನಿಂತಿದ್ದ ನನ್ನ ಗಂಡನೂ ಎತ್ತ ಹೊಂಟೋಗ್ಬಿಟ್ಟ. ಅಯ್ಯೋ ತಲೆ ಚಚ್ಕೋಬೇಕು ನಾವಂತೂ.